ವಿಶ್ವದ ಕಲೆಯನ್ನು ನಿರ್ಮಿಸಿದಂತಹ ಸಂಗೀತ ವಿದ್ವಾನ್ ಯಶವಂತ್ ಅವರ ನೇತೃತ್ವದ ಸುರಸಾರಭ ಸಂಸ್ಥೆಯ ವತಿಯಿಂದ ಆಯೋಜನೆಗೊಂಡಿರುವಂತಹ ದ್ವಿತೀಯ ವರ್ಷದ ಸಂಗೀತೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಶ್ರೀಪತಿ ಭಟ್ರವರೇ, ಯಶವಂತ್ ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಹ ಅನೇಕ ಸಾಧಕರು, ಅವರ ಆತ್ಮೀಯರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ತಲೆಬಾಗಿ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಬಂಧುಗಳೇ, ದ್ವಿತೀಯ ವರ್ಷದ ಸಂಗೀತೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸ್ವಾಗತ ಭಾಷಣದಲ್ಲಿ ಯಶವಂತ್ ಅವರು ತಾನು ಬೆಳೆದು ಬಂದಿರುವಂತಹ ಹಾದಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹಳ ಕಷ್ಟಪಟ್ಟು ಈ ಎತ್ತರಕ್ಕೆ ಏರಿದಂಥ ಯಶವಂತ್ ಅವರು ಈ ಮಟ್ಟವನ್ನು ತಲುಪಿದರೂ ಕೂಡ ನಾನು ಯಾವ ಮಟ್ಟದಿಂದ ಬಂದಿದ್ದೇನೆ, ಯಾವ ಹಂತದಿಂದ ಬಂದಿದ್ದೇನೆ ಎಂಬುದನ್ನು ಅವರು ಮರೆತಿಲ್ಲ. ಬಹುಶಃ ಒಬ್ಬ ಸಾಧಕ ತನ್ನ ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದನ್ನು ಮರೆತರೆ ಆ ಸಾಧನೆಗೆ ಪುರಸ್ಕಾರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಶವಂತ್ ಅವರು ತಾನು ಬೆಳೆದು ಬಂದಂತಹ ಪ್ರತಿಯೊಂದು ಹಂತವನ್ನು ತನ್ನ ಬದುಕಿನ ನೆನಪಿನ ಪುಟದಲ್ಲಿ ಬರೆದಿರುವ ರೀತಿಯಲ್ಲಿ ಅದನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಮೆಲುಕು ಆಗ್ತಾ ಒಂದೊಂದೇ ಹೆಜ್ಜೆಯನ್ನು ಹೇರ್ತಾ ಇವತ್ತು ವಿಶ್ವ ದಾಖಲೆಯನ್ನು ಮಾಡಿರುವಂಥ ಯಶವಂತ್ ಅವರಿಗೆ ನಿಜವಾಗಿ ಕೂಡ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸಲೇಬೇಕು. ನಮಗೆಲ್ಲರಿಗೂ ಗೊತ್ತಿದೆ, ಸಂಗೀತ ಸ್ವರ, ರಾಗ, ತಾಳದ ಮುಖಾಂತರ ಬೆಳೆದು ಬಂದಿರುವಂಥ ಒಂದು ಮಾಧ್ಯಮ. ಪ್ರಾಜ್ಞರು ಹೇಳ್ತಾರೆ, ಇದು ಸಾಮವೇದದಿಂದ ಉಗಮವಾಯಿತು ಅಂತ. ಸ್ವರ, ರಾಗ, ತಾಳದ ಮುಖಾಂತರ ಇದರ ಉಪಾಸನೆಯಿಂದ ಭಗವಂತನನ್ನು ಬಹಳ ಶೀಘ್ರವಾಗಿ ನಾವು ಸಾಕ್ಷಾತ್ಕಾರಗೊಳಿಸಬಹುದು. ಅದರಲ್ಲೂ ಈ ಕಲಿಯುಗದಲ್ಲಿ ಭಗವಂತನನ್ನು ಬಹಳ ಸುಲಭದ, ಯಾವುದೇ ಒಂದು ಖರ್ಚು ಇಲ್ಲದೆ, ಯಾವುದೇ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಇಲ್ಲದೆ ಸಂಗೀತದ ಮುಖಾಂತರ ತಕ್ಷಣ ಭಗವಂತನನ್ನು ಸಾಕ್ಷಾತ್ಕಾರಗೊಳಿಸ್ಬೋದು. ಈ ರೀತಿ ಸಂಗೀತ ಒಂದು ದೈವಿಕ ಕಲೆ. ಭಗವಂತನ ಅನುಗ್ರಹದಿಂದ ತಾವು ಸಾಧನೆಯನ್ನು ಮಾಡ್ತಾ ಹೋದರೆ ಮನಸ್ಸಿಗೆ ಮಾತ್ರವಲ್ಲ, ದೇಹಕ್ಕೆ ಮಾತ್ರವಲ್ಲ, ಪ್ರಕೃತಿಯ ಜೊತೆ ಸಂಗೀತ ಲೀನವಾಗುವುದರ ಮುಖಾಂತರ ಪ್ರತಿಯೊಬ್ಬನ ಬದುಕನ್ನು ಕೂಡ ಇವತ್ತು ಅಸನ್ಮುಖ ಮಾಡಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಯಶವಂತ್ ಅವರು ತನ್ನ ಸಾಧನೆಯನ್ನು ಮಾಡ್ತಾ, ಈ ಸಾಧನೆ ಕೇವಲ ವ್ಯಕ್ತಿಗತವಾಗಿ ಆಗಬಾರ್ದು, ತನ್ನ ಪರಿಸರದ ಅನೇಕ ಭವಿಷ್ಯತ್ತಿನ ಮಕ್ಕಳಿಗೆ ಇದರ ಉಪಯೋಗ ಆಗಬೇಕು ಎನ್ನುವ ಉದ್ದೇಶದಿಂದ ಅನೇಕ ಸಂದರ್ಭದಲ್ಲಿ ತನ್ನ ಮನೆಯನ್ನೇ ಒಂದು ಪಾಠಶಾಲೆಯಾಗಿ ರೂಪುಗೊಳಿಸ್ತಾ ಈ ಭಾಗದ, ಈ ಪರಿಸರದ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತದ ಪಾಠವನ್ನು ಮಾಡುವುದರ ಮುಖಾಂತರ ತನ್ನೊಟ್ಟಿಗೆ ಅವರನ್ನು ಕರ್ಕೊಂಡು ಹೋಗುವಂತಹ ಅವರ ಸಾಧನೆಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಅನೇಕ ಕನಸುಗಳನ್ನು ಅವರು ಇಟ್ಕೊಂಡಿದ್ದಾರೆ. ಅವರ ಕನಸಿನ ಜೊತೆ ನಾವಿದ್ದೇವೆ. ಹಾಗೂ ವೇದಿಕೆಯಲ್ಲಿ ಹಲವಾರು ವರ್ಷದಿಂದ ಅವರಿಗೆ ಸಹಕಾರ ನೀಡಿದಂಥ ಅನೇಕ ಸಾಧಕರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಅವರ ಕನಸು ನನಸಾಗ್ತದೆ. ಅವರ ಜೊತೆ, ಅವರ ಸಂಸ್ಥೆಯ ಜೊತೆ ನಿತ್ಯ ನಿರಂತರ ನಾವು ಇರ್ತೇವೆ ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಸಂಗೀತಂ ಗೇಳಿಗೆ.